ನೆಕ್ಸ್ಟ್ ಏನಾಯ್ತು ಈಗ? ಮಹದ್ವಚ್ಚ ಪ್ರಕರಣ. ಇದೇನು ಪ್ರಕರಣ ಬಂತೀಗ? ಅದು ಯಾರ ವಿಷಯ ಅಂತ ತಿಳ್ಕೊಂಡ್ಮೇಲೆ ಅರ್ಥ ಹೇಳ್ಬೇಕಾದ್ರೆ ಇಲ್ಲಿ ಸೋದ್ವನ ಪಾರಮಾಪ್ನೋತಿ ತದ್ವಿಷ್ಟೋ ಪರಮಂ ಪದಂ ಇತಿ ತಸ್ಯೈ ಏತತ್ ಪ್ರಕರಣ. ಇಲ್ಲಿ ವಾಯುದೇವರ ಪ್ರಕರಣ ಬಂದಿಲ್ಲ, ಗೊತ್ತಾಯ್ತಾ? ಪ್ರಕರಣ ಬಂದು ವಿಷ್ಣುವಿನ ಪ್ರಕರಣ ಇದೆ. ಅಂದರೆ ಒಂದು ವಸ್ತು ಮಹತ್ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಈಗ ಯಾವ ಪ್ರಕರಣದಲ್ಲಿ ಉಪಯೋಗಿಸ್ತಾರೆ ನೋಡಬೇಕು. ತತ್ವಾಭಿಮಾನಿ ಎಷ್ಟು ಕೊಡ್ಬೇಕಾದ್ರೆ ಮಹತ್ತತ್ವ ಅಂತ ಅರ್ಥ. ಇಲ್ಲಿ ಆ ವಿಷಯ ಬಂದಿಲ್ಲ. ಮೋಕ್ಷ ಕೊಡೋ ದೊಡ್ಡವನು ಯಾರು ಅಂತ ಪ್ರಶ್ನೆ ಬಂದಿದೆ. ಪ್ರಕರಣನೇ ಬೇರೆ ಇದು, ಗೊತ್ತಾಯ್ತಾ? ಆ ಪ್ರಕರಣದ ಪ್ರಕಾರ ಇಲ್ಲಿ ಯಾರಾಗಬೇಕು? ವಾಯುದೇವರಾಗಲ್ಲ. ಯಾರಾಗ್ತಾರೆ? ನಾರಾಯಣ ಆಗಬೇಕು ಹೊರತು ಅವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸೋದ್ವನ ಪಾರಮಾಪ್ನೋತಿ ತದ್ವಿಷ್ಟೋ ಪರಮಂ ಪದಮಿತಿ ತಸ್ಯ ಏತತ್ ಪ್ರಕರಣ. ಯಾರಿಂದ ಮುಕ್ತಿ ಆಗತ್ತೆ ಅಂತ ವಿಚಾರ ಬಂದ ಕಾಲಕ್ಕೆ ಮುಕ್ತಿ ಕೊಡುವನು ಪ್ರಕರಣವಾದಾಗ ಇದು ವಾಯುದೇವರಲ್ಲಿ ಎಂಡಾಗ ಚಾನ್ಸ್ ಇಲ್ಲ. ಓಂ ತ್ರಯಾಣಾಮೇವ ಚೈವ ಉಪನ್ಯಾಸ ಪ್ರಶ್ಚಾಶ್ಚ. ಓಂ ತ್ರಯಾಣಾಮೇವ ಪಿತೃ ಸೌಮನಸ್ಯ ಸ್ವರ್ಗ್ಯಾಗ್ನಿ ಪರಮಾತ್ಮನಾಂ ಪ್ರಶ್ನೆ ಉಪನ್ಯಾಸಶ್ಚ ಅವಿಜ್ಞಾತ ಪ್ರಾರ್ಥನಂಚ ಪ್ರಶ್ನೆತ್ಯಭಿಧೀಯತೆ ಇತಿ ವಚನಾತ್ ನ ವಿರೋಧ. ಇಲ್ಲಿ ಬಂದಿರೋ ಪ್ರಸಕ್ತಿ ಇಷ್ಟೇ. ಉಪನಿಷತ್ ಗೊತ್ತಿರ್ಬೇಕು ನಮಗೀಗ. ತ್ರಯಾಣಾಮೇವ ಚೈವಂ ಉಪನ್ಯಾಸ ಪ್ರಶ್ನಶ್ಚ. ಅಲ್ಲಿ ನಚಿಕೇತರ ಪ್ರಸಂಗ ಇದು. ನಚಿಕೇತ ಯಮದೇವರ ಪ್ರಸಂಗ ನಡೀತಾ ಇದೆ ಈಗ. ಅಲ್ಲಿ ಕೇಳಿ ಮೂರು ಕೇಳಿದ್ದು ಬರವರು. ಒಂದು ಸೌಮನಸ್ಯ, ಪಿತುಹು ಸೌಮನಸ್ಯ. ಎರಡನೇದು ಸ್ವರ್ಗ್ಯಾಗ್ನಿ. ಮೂರನೇದು ಪರಮಾತ್ಮ. ವಾಯುದೇವರ ಪ್ರಶ್ನೆ ಬಂದೇ ಇಲ್ಲ ಅಂದಮೇಲೆ ಪ್ರಕರಣನೇ ಇಲ್ಲ. ಇಲ್ಲಿ ಮೂರರಲ್ಲಿ ಬೇರೆ ವಿಷಯ ಇಲ್ಲೇ ಇಲ್ಲ ಅಂದಮೇಲೆ ಎರಡಲ್ಲ ಅಂದ್ರೆ ಏನಾಗಿರ್ಬೇಕದು? ಮೂರನೇ ಪರಮಾತ್ಮನೇ ಹೊರತು ವಾಯುದೇವರ ವಿಷಯ ಬಂದಿಲ್ಲ ಇಲ್ಲಿ. ಪಿತೃ ಸೌಮನಸ್ಯ ಇದು ಭಾಳ ಇಂಪಾರ್ಟೆಂಟ್. ಇದು ಕೇಳ್ತಾನೆ. ಯಾವ ವರ 3 ವರ ಕೊಡ್ತೀವಿ ಕೇಳ್ಕೊ ಅಂತ ಹೇಳಿದ್ರು. ಮೊದಲನೇ ವರ ಏನು? ನನ್ನ ತಂದೆಯ ಮನಸ್ಸಿಗೆ ಬೇಸರ ಆಗಬಾರ್ದು, ಪ್ರೀತಿಯಿಂದ ನೋಡಬೇಕು. ಅಂದರೆ ಎಷ್ಟು ಆಶ್ಚರ್ಯ ಗೊತ್ತಾ? ತಂದೆ ಅನುಗ್ರಹ ಸಂಪಾದನೆ ಮಾಡೋಕ್ಕೆ ಬರಬೇಕು ಅಂತ ಅರ್ಥ. ಇವತ್ತು ನಮ್ಗೆ ಆ ರೀತಿ ಸಹಜವಾಗಿತ್ತು ಅಂದರೆ ಸಹಜವಾಗಿಲ್ಲ. ಅದು ಅನುಗ್ರಹ ಮಾಡಿದ್ದಾರೆ ಅಂತ ಬಂದಿದೆ, ಹೊತ್ತಿಲ್ದವ್ರು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ನಮ್ಮಲ್ಲಿ ಕೋಪಗೊಳ್ಬಾರ್ದು ಅಂತ ಕೇಳ್ತಿರೋದು ಯಾರೀತ? ಇಲ್ಲ ಡಿಟ್ಯಾಚ್ ಆಗಿ ಮುಕ್ತು ದೇಹ ಬಿಟ್ಟು ಹೋಗಿದ್ದು ಶ್ವೇತಕೇತಲ್ಲ, ನಚಿಕೇತ ಅಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾ. ಆದರೂ ಕೂಡ ಏನು ಬಿಟ್ಟಿಲ್ಲ ಆತ? ನನ್ನ ತಂದೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಹೇಳ್ತಾ. ಇವತ್ತು ತಪ್ಪು ತಿಳ್ಕೊಂಡು ಹಾಳಾಗೋಲೆ ತಿಳ್ಕೊಂಡು ನಮಗೆ ಇರುತ್ತೆ. ಅವ್ರು ನಡೆವಾದ ಅಂತಾರೆ ಅಷ್ಟೇ. ಅದೇ ಪಿತೃಸ್ವಯ ದೇವೋಹ ಅನ್ನೋ ಮಾತಿಗೆ ಅದಕ್ಕೆ ಇದು ಏನು ಹೇಳ್ತಾರೆ ಗೊತ್ತಾ? ಕಠೋಪನಿಷತ್ ಹೇಳಬೇಕು ಅಂತೇಳಿ. ಶ್ರಾದ್ದದ ಕಾಲಕ್ಕೆ ಏನು ಮಾಡಬೇಕು? ಅವಾಗ ಮಹತ್ವ ಗೊತ್ತು, ತಂದೆ ತಾಯಿ ಮಹತ್ವ ಗೊತ್ತಾಗುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಆತಂತ ದೊಡ್ಡ ವ್ಯಕ್ತಿ ಕೆಡ್ತಾ ಇದ್ದಾನೆ ಅಂದರೆ ನಾವು ಈಗಲೇ ಗಲಾಟೆ ಮಾಡಿಕೊಂಡ್ರೆ ಅರ್ಥ ಆಯ್ತಾ? ಎಂದು ವಿರೋಧ ಮಾಡೋಕ್ಕೆ ಹೋಗಬಾರ್ದು. ಅದು ಕಾಮನ್ ಸೆನ್ಸು ಅಲ್ಲ, ಯಾವ ಸೆನ್ಸು ಅಲ್ಲ. ನಮ್ಮ ಆಫೀಸ್ಗಳಲ್ಲಿ ಸುಪೀರಿಯರ್ ವಿರೋಧ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಯಾರಾದರೂ? ಸಾಧ್ಯನೇ ಇಲ್ಲ. ಅದೇನಿದ್ರೂ CR ಬರಿಬೇಕಾದ್ರೆ ಅವನು ಯಾರೋ ಬರೋ CR ಆಗೋದಿಲ್ಲ, ಅದನ್ನೇ ಬರಿಬೇಕು. ಅದು ಭಾರಿ ಮಹತ್ವ ಇದೆ. ಆದ್ದರಿಂದ ಪಿತೃ ಸೌಮನಸ್ಯವನ್ನು ಕೇಳಿಕೊಂಡ. ಸ್ವರ್ಗ್ಯಾಗ್ನಿ ಕಾನ್ಸೆಪ್ಟ್ ಭಾಳ ಅಪೂರ್ವ. ಯಜ್ಞ ಯಾಗನ ಬಿಡಬೇಕೋ ಮಾಡಬೇಕು ಅಂತ ಪ್ರಶ್ನೆ ಬಂತಾಗ ನಮ್ಮ ಯಜ್ಞದ ಕಾನ್ಸೆಪ್ಟ್ ಗೀತೆಯಲ್ಲಿ ಭಾರಿ ವಿಶೇಷವಾದ್ದು. ಬರೀ ಯಜ್ಞ ಯಾಗಗಳು ತಗೊಂಡಾಗ ಮಾಡಬೇಕು, ಮಾಡಿದರೆ ಬಂಧಕ, ಕರ್ಮ ದೃಷ್ಟಿಯಿಂದ ಮಾಡಿದರೆ ವಾಪಸ್ ಬರ್ತಾರೆ. ಬಿಟ್ಟರೆ ಯಜ್ಞ ಮಾಡಬೇಕು ಅಂತ ಶಾಸ್ತ್ರ ಇದೆ. ಅದಕ್ಕೇನು ಸ್ವರ್ಗ್ಯಾಗ್ನಿ ಅಂತ ಪದ ಇಟ್ಟು. ಸ್ವರ್ಗ್ಯಾಗ್ನಿ ಅಂದ್ರೇನು? ಮೋಕ್ಷಕ್ಕೆ ಸಾಧನವಾದ ಅಗ್ನಿ ಮಾಡಿದರೆ ತಪ್ಪಲ್ಲ. ನಿಷ್ಕಾಮ ಕರ್ಮ ಮಾಡಿದಾಗ ಯಾವುದಕ್ಕೆ ಉಪಯೋಗ ಆಗುತ್ತದೋ ಅಗ್ನಿ. ಇಲ್ಲಿ ಸ್ವರ್ಗ್ಯಾಗ್ನಿ ಅಂದರೆ ಯಾರಾದರೆ ಈಗ ಮೋಕ್ಷ ಕೊಡೋ ಅಗ್ನಿ ಅಂದರೆ ಭಗವಂತನೇ. ಅದು ಅಗ್ನಿಮೇಳೆ ಪುರೋಹಿತ ಶುರುವಾಗುತ್ತೆ. ಈ ಅಗ್ನಿ ಈ ರೀತಿ ಮಾಡಿದರೆ ದೋಷ ಅಲ್ಲ. ಬರೀ ಮಾಡಿದೆ ಅಂತ ಕರೀತಾರೆ. ಅಗ್ನಿಮುಗ್ಧ ಧೂಮತಾಂತ ಅಂತ ಕರೀತಾರೆ ಭಾಗವತಲ್ಲಿ. ಏನಂತ ಮೈ ಬಿಸಿ ಆಗ್ತದೆ, ಕಣ್ಣು ಮುಚ್ಚಿ ಹೋಗ್ತಾ ಬರ್ತದೆ. ಕಣ್ಣಿಗೆ ಏನಾಗ್ತದೆ? ಧೂಮ ಬಂದು ಕಣ್ಣೆಲ್ಲ ಇದಾಗಿ ಹೋಗ್ತವೆ. ಆಮೇಲೆ ಅಗ್ನಿಯಿಂದ ಬೇರೆ ಕಾಣಿಸ್ತದೆ, ಇದಾಗಿಬಿಡ್ತವೆ ಅಷ್ಟೇ. ಅದು ವೇಸ್ಟ್ ಅಂತ ಅರ್ಥ. ಏನಪ್ಪ ಮಾಡಿದ್ದೀನೀಗ? ಬರೀ ಸಿರೆಂಜ್ ಚುಚ್ಚಿದ್ರೆ ಗಾಯ ಆಯ್ತಾ ಹೊರತು ರಕ್ತ ಬಂತು ಹೊರತು ಔಷಧಿ ಇಲ್ಲೇ ಇಲ್ಲ ಅದರಲ್ಲಿ. ಅದು ಸ್ವರ್ಗ್ಯಾಗ್ನಿ ಕಾನ್ಸೆಪ್ಟ್ ಬರೆದು ಅದರೊಳಗೆ. ಇದು ಮೀಮಾಂಸಕ ಮತ್ತು ಖಂಡನೆ. ಅವ್ರು ಈ ಸ್ವರ್ಗದ ಅಗ್ನಿ ಅವ್ರು ಕೇಳ್ತಾರೆ, ಆ ಸ್ವರ್ಗದ ಅಗ್ನಿ ಇವ್ರು ಕೇಳ್ತಾರೆ. ಈ ಸ್ವರ್ಗ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ ಇದೆ. ಎರಡಾಯ್ತು. ಮೂರನೇದು ಪರಮಾತ್ಮನ ಪ್ರಶ್ನೆ ಕೇಳ್ತಾರೆ. ಎರಡು ಉತ್ತರ ಕೊಟ್ಬಿಡ್ತಾರೆ ತಕ್ಷಣ ಅವರು. ಮೂರನೇದು ಕೊಡ್ಬೇಕಾದ್ರೆ ಕೊಡೋದಿಲ್ಲ, ಬೇರೆ ಕೇಳು ಅಂತ ಹೇಳ್ತಾರೆ. ಅದೇ ಬೇಕು ಅಂತೇಳಿ ಕೇಳ್ಕೊತಾರೆ. ಸೊ ಇಲ್ಲಿ ಬಂದಿರೋ ಪರಮಾತ್ಮನ ಬಗ್ಗೆ ಆದಾಗ ಮಹತ್ತತ್ವಾಭಿಮಾನಿ ಪ್ರಶ್ನೆ ಬರೋದೇ ಇಲ್ಲ. ಆದ್ದರಿಂದ ರೂಲ್ಡ್ ಔಟ್ ಅಂತೇಳಿ. ಇದರಿಂದ ಏನು ತೋರಿಸ್ತಾರೆ? ವಾಕ್ಯ ವಿಮರ್ಶೆ ಮಾಡಬೇಕಾದ್ರೆ ಏನು ಪ್ರಸಕ್ತವಾಗಿದೆಯೋ ಅದನ್ನು ಚಿಂತನೆ ಮಾಡೋಕ್ಕೆ, ಬೇರೆ ಚಿಂತನೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ಓಂ ಮಹದ್ವಚ್ಚ. ಓಂ ಯಥಾ ಮಹತ್ ಶಬ್ದೋ ಮಹತ್ತತ್ವೇ ಪ್ರಸಿದ್ಧೋಪಿ ಪರಮ ಮಹತ್ತತ್ವಾತ್ ಪರಮಾತ್ಮನ ಏವ ಮುಖ್ಯ ಏವಮಿತರೆ ಮುಖ್ಯ
ಇತಿ ಏವಮಿತರೇಪಿ ಮಹದ್ವಚ್ಛ ಯಥಾ ಮಹಚ್ಛಬ್ದೋ ಮಹತ್ತತ್ವೇ ಪ್ರಸಿದ್ಧ. ಮಹತ್ತತ್ವ ವಿಚಾರ ಬಂದಾಗ ಮಹತ್ತತ್ವ ಹೇಳುತ್ತೆಂಬುದು ನಿಜ. ಆದರೆ ಬೇರೆ ವಿಷಯ ಬಂದಾಗ ಪರಮ ಮಹತ್ ಯಾರು ಅಂದರೆ ಪರಮಾತ್ಮ ಅಂತಲೇ ಆಗಬೇಕು. ಆ ರೀತಿ ಅರ್ಥ ಮಾಡ್ಕೋಬೇಕು. ಪ್ರಸಂಗ ನೋಡಿ ತಿಳ್ಕೊಬೇಕೆ ಹೊರತು ಬೇರೆ ತಿಳ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಮಧುರೆಗೆ ಹೋಗಿದ್ದು ಏನು ಬಿಡ್ತಾರೆ ಸಾಮಾನ್ಯ ಹೇಳ್ಬೇಕಾರೆ. ಮಧುರೆಗೆ ರಾಮೇಶ್ವರಕ್ಕೆ ಹೋಗಿ ಮಧುರೆಗೂ ಹೋಗಿದ್ದು ಅಂದ್ಬಿಡ್ತಾರೆ. ರಾಮೇಶ್ವರದ ಹತ್ರ ಮಧುರೆ ಅಂದರೆ ಯಾವ್ದು ತೊಗೋಬೇಕು ನಾವಾಗ? ಈ ಮಧುರೆ ತೊಗೋಬೇಕು. ಆ ಉತ್ತರ ಭಾರತದ ಮಧುರೆಗೆ ಹೋಗಿದ್ದೆ ಅಂತ ಕೇಳಿದರೆ ಆ ಮಧುರೆ ತೊಗೋಬೇಕು. ಆ್ಯಕ್ಚುಲಿ ಮಧುರ ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ ಇದೆ. ಮಥುರಾ ಅದು ಕೃಷ್ಣ ಇದ್ದಿದ್ದು ಯಾವುದು? ಮಥುರಾ. ಇದು ಮಧುರೈ, ಗೊತ್ತಾಯ್ತಾ? ಮಧುರೈ ಅಂತ ಕರೀತಾರೆ, ಅದು ಮಥುರಾ ಅಂತ ಕರೀತಾರೆ. ಎರಡು ಒಂದೇ ಪದಗಳೇ, ಗೊತ್ತಾಯ್ತಾ? ಮಧುರೆ ಎಷ್ಟು ದೂರ ಅಂತ ಕೇಳಿದರು, ಇಲ್ಲಿ ಹೇಳಿಬಿಟ್ಟ. ಜುಟ್ಟು ಹೊಡೋದ ಪಂಜಿತ ಇದ್ರು, ಎಲ್ಲ ಸಾಲದು ಬಂದೋಯ್ತು. ಯಾಕಂದ್ರೆ ಎಲ್ಲ ಚಿಕ್ಕಾಬಟ್ಟಿ ಹತ್ತಿರ ಇದೆ, ಓವರ್ನೈಟ್ ಜರ್ನಿ ಅಷ್ಟೇ ಇದು. ಅದು ಭಾರಿ ದೂರ ಇದೆ. ಯಾಕೆ ಪ್ರಕರಣ ನೋಡಬೇಕೀಗ. ದಕ್ಷಿಣದ ಮಧುರೆ ಅಂದರೆ ಇದು. ಅದಕ್ಕೆ ಬನ್ನಾರ್ಗುಡಿ ಅಂತ ಹೇಳ್ತಾರಲ್ಲ, ದಕ್ಷಿಣ ದ್ವಾರಕ ಅಂತ ಕರೀತಾರೆ. ದ್ವಾರಕ ಟಿಕೆಟ್ ಕೇಳಿದ್ರೆ ದಕ್ಷಿಣ ದ್ವಾರಕ ಕೊಟ್ಟಕ್ಕಾಗತ್ತಾ? ಇಲ್ಲಿ ದ್ವಾರಕ ಅಂದರೆ ಅದು, ನಿಜವಾದ ದ್ವಾರಕ ಅಂದರೆ ಅದು. ಅದೇ ರೀತಿಯಲ್ಲಿ ಮಹತ್ತತ್ವಕ್ಕೆ ಅನೇಕ ಅರ್ಥ ಇದೆ. ಒಂದು ಸೂತ್ರ ಓದಿದ್ರೆ ನಮಗೇನು ಗೊತ್ತಾಗಬೇಕು ಅಂದರೆ ಇನ್ನು ಎಲ್ಲ ಪ್ರಸಂಗ ಗೊತ್ತಾಗಬೇಕು. ಅದಕ್ಕೆ ಸೂತ್ರ ಅಂತ ಕರೆಯೋದು. ಆ ರೀತಿ ನೀವು ಏನು ಮಾಡ್ಕೊತ ಡೆವಲಪ್ ಮಾಡ್ಕೊತಾ ಹೋಗ್ಬೇಕು. ಅದು ಶಾಸ್ತ್ರಾರ್ಥ ಒಳ್ಳೆ ನೀವು ಬರುತ್ತೆ. ಅಲ್ಲಿಗೆ ಮುಗಿಸ್ಬಿಟ್ರೆ ಏನು ಉಪಯೋಗ ಇಲ್ಲ ತಿಳ್ಕೊಂಡು. ನಾಲ್ಕು ಹଜାର ಹೇಳ್ತಿರೋದು 20 ಸೇರಿಸ್ತಾ ಇರೋದಿಲ್ಲ. 16 ಹೇಗಾಗುತ್ತೆ ಅದಾಗಿದ್ದರೆ? ಗೊತ್ತಾಯ್ತಾ? ಅದೆಲ್ಲ ಅಪ್ಲೈ ಮಾಡ್ತಾ ಹೋಗ್ಬೇಕು ಎಲ್ಲ ಕಡೆಗೆ. ಹಾಂ, ದಕ್ಷಿಣ ದ್ವಾರಕ ರಾಘವೇಂದ್ರದಲ್ಲಿ ಬರುತ್ತೆ. ರಾಯರು ದಕ್ಷಿಣ ದ್ವಾರಕಕ್ಕೆ ಹೋಗಿದ್ರು ಅಂತ ಬರುತ್ತೆ. ಮನ್ನಾರ್ಗುಡಿ ಅದು. ಹಾಂ, ವಿಶೇಷ. ಹೌದು, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಭಾಳ ಚೆನ್ನಾಗಿದೆ, ಭಾಳ ದೊಡ್ಡದು. ಅದು ಸರೋವರ ಇದೆ, ಹರಿದ್ರಾ ಸಾಗರ ಅಂತ ಕರೀತಾರೆ. ಭಾಳ ದೊಡ್ಡ ಸರೋವರ. ನಾವು ಬೆಟ್ಟ ಅಂಥ ಬೇಸಿಗೆಯಲ್ಲಿ ಹೋದ್ರೂ ಕೂಡ ಫುಲ್ ಇರುತ್ತೆ ಬಂದು ಸತ್ವರ. ಹಾಂ, ತಂಜಾವೂರು ಎಷ್ಟು ದೂರ ಆಗುತ್ತೆ? ಇದರಿಂದ ಇನ್ನೊಂದು ಕೆಳಗೆ ಬಂದಿದ್ದಾಗಿತ್ತು ಅಷ್ಟೇ. ಮಹದ್ವಚ್ಚ ಓಂ ಚಮಸವದ ವಿಶೇಷ. ಅಲ್ಲಿಗೆ ನಾಳೆ ದಿವಸ ಆ ವಿಷಯ. ಈ ದೊಡ್ಡ ಅಧಿಕರಣ ಇದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಇದಮೋ ಚಮಃ ಶ್ರೀಯತಾಂ ಕಮಲಾಲಯ.